ತಂದಾನೇ ನನಿತಾನ. ಪ್ರಸ್ತುತ ಸಾಲಿನ ಮುಂಗಾರು ಇನ್ನೂ ಕಣ್ಣು ಮುಚ್ಚಾಲೆ ಆಡುತ್ತಾ ಇದೆ. ಕೆಲವೆಡೆ ಉತ್ತಮ ಮಳೆಯಾಗಿದ್ದರೆ ಇನ್ನು ಹಲವೆಡೆ ತೀವ್ರ ರೀತಿಯ ಕೊರತೆ ಕಂಡುಬಂದಿದೆ. ಆದಾಗ್ಯೂ ಮುಂಬರುವ ದಿನಗಳಲ್ಲಿ ಮುಂಗಾರು ಮತ್ತೆ ಚುರುಕಾದಲ್ಲಿ ಪರ್ಯಾಯ ಬೆಳೆ ಯೋಜನೆಗಳನ್ನು ಅನುಸರಿಸುವ ಮೂಲಕ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ಪರ್ಯಾಯ ಬೆಳೆ ಯೋಜನೆಯಲ್ಲಿ ತಡವಾದ ಬಿತ್ತನೆಗೆ ಸೂಕ್ತವಾದ ಬೆಳೆಗಳು ಹಾಗೂ ಸೂಕ್ತ ಅವಧಿಯ ತಳಿಗಳ ಆಯ್ಕೆ ಅತಿ ಮುಖ್ಯ. ನಮ್ಮ ರಾಜ್ಯದಲ್ಲಿ ಮುಂಗಾರು ಮಳೆ ಒಟ್ಟು ಪ್ರಮಾಣವನ್ನು ನಾವು ನೋಡಿದಾಗ ಜೂನ್ 1ನೇ ತಾರೀಕಿನಿಂದ ಆಗಸ್ಟ್ 3ನೇ ತಾರೀಕುವರೆಗೂ ದಕ್ಷಿಣದ ಒಳನಾಡಿನ ಪ್ರದೇಶಗಳಲ್ಲಿ ಒಟ್ಟಾರೆ ಶೇಕಡ 10ರಷ್ಟು ಕಡಿಮೆ ಮಳೆಯಾಗಿದೆ ಅಂತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶೇಕಡ 22ರಷ್ಟು ಕಡಿಮೆ ಮಳೆಯಾಗಿದೆ. ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ತುಮಕೂರು, ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಇನ್ನು ಬಿತ್ತನೆ ಆಗಬೇಕಾದಂಥ ಪ್ರದೇಶ ಸಾಕಷ್ಟು ಇದೆ. ಈ ಒಂದು ದೃಷ್ಟಿನಲ್ಲಿ ನಾವು ನೋಡಿದಾಗ ಪರ್ಯಾಯ ಬೆಳೆ ಯೋಜನೆಯ ಒಂದು ಅಳವಡಿಕೆ ಭಾಳ ಪ್ರಮುಖವಾದಂಥ ವಿಚಾರ. ಪರ್ಯಾಯ ಬೆಳೆ ಅಂತ ಅಂದಾಗ ಎರಡು ವಿಚಾರಗಳು ನಮ್ಮ ಒಂದು ಅಳವಡಿಕೆಗೆ ಬರುತ್ತೆ. ಒಂದನೇದಾಗಿ ಯಾವ ಒಂದು ಪ್ರದೇಶದಲ್ಲಿ ಬಿತ್ತನೆಯಾಗಿಲ್ವೋ ಅಂಥ ಒಂದು ಪ್ರದೇಶದಲ್ಲಿ ಬಿತ್ತನೆ ಮಾಡಲಿಕ್ಕೆ ಬೆಳೆಗಳ ಆಯ್ಕೆ. ಇನ್ನು ಯಾವ ಪ್ರದೇಶದಲ್ಲಿ ಯಾವ ಬೆಳೆಯಲ್ಲಿ ದೀರ್ಘಾವಧಿ ಬೆಳೆಗಳ ಒಂದು ಬಿತ್ತನೆ ಕಾಲ ಮುಗಿದೋಗಿದೆಯೋ ಅಂಥ ಒಂದು ಪ್ರದೇಶಗಳಲ್ಲಿ ಆ ಬೆಳೆಯಲ್ಲಿ ಮಧ್ಯಮಾವಧಿ ಅಥವಾ ಕಡಿಮೆ ಅವಧಿ ಇರತಕ್ಕಂಥ ತಳಿಗಳ ಆಯ್ಕೆ. ಒಟ್ಟಾರೆ ಪರ್ಯಾಯ ಬೆಳೆ ಯೋಜನೆಯಲ್ಲಿ ಈ ಒಂದು ಸೂಕ್ತ ಬೆಳೆಯ ಆಯ್ಕೆ ಮತ್ತು ಆ ಒಂದು ಬೆಳೆಯಲ್ಲಿ ಸೂಕ್ತವಾದ ತಳಿಗಳ ಆಯ್ಕೆ ಪ್ರಮುಖವಾದಂಥ ಅಂಶಗಳು. ಅದರಲ್ಲೂ ರಾಜ್ಯದ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ತಡವಾದ ಮುಂಗಾರಿಗೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ರಾಗಿ, ತೊಗರಿ, ಅಲಸಂದಿ, ಸೋಯಾ ಅವರೆ, ಉದ್ದು, ಎಣ್ಣೆಕಾಳು ಹಾಗೂ ಮೇವಿನ ಬೆಳೆಗಳನ್ನು ಬೆಳೆಯಬಹುದಾಗಿದ್ದು ಈ ಬೆಳೆಗಳಲ್ಲಿ ಕಡಿಮೆ ಅವಧಿಯ ಸೂಕ್ತ ತಳಿಗಳನ್ನು ಬಳಸಬೇಕಾಗುತ್ತದೆ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ರಾಗಿ ಒಂದು ಮುಖ್ಯವಾದಂಥ ಆಹಾರ ಬೆಳೆ. ರಾಗಿ ಬಿತ್ತನೆಗೆ ಜುಲೈ 15ನೇ ತಾರೀಕಿನಿಂದ ಬಿತ್ತನೆ ಕಾಲ ಪ್ರಾರಂಭವಾಗಿದೆ. ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ದೀರ್ಘಾವಧಿ ತಳಿಗಳನ್ನು ನಾವು ಶಿಫಾರಸು ಮಾಡ್ತೇವೆ. ಈಗ ಜುಲೈ ತಿಂಗಳು ಮುಗಿದು ಆಗಸ್ಟ್ ತಿಂಗಳು ಪ್ರಾರಂಭ ಆಗಿರೋದ್ರಿಂದ ಈಗ ಬಿತ್ತನೆ ಮಾಡ್ತಕ್ಕಂಥ ರಾಗಿ ಪ್ರದೇಶದಲ್ಲಿ ನಾವು ಮಧ್ಯಮಾವಧಿ ತಳಿಗಳಂಥ ಈ GPU 28, GPU 66, ಇಂಡಾಫ್ 5 ಮತ್ತು ML 365, PR 202 ಅಂತಕ್ಕಂಥ ಮಧ್ಯಮಾವಧಿ ತಳಿಗಳು. ಈ ತಳಿಗಳು ಸುಮಾರು 105ರಿಂದ 115, 120 ದಿನಗಳಲ್ಲಿ ಕಟಾವಿಗೆ ಬರೋದರಿಂದ ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದಂಥ ತಳಿಗಳು. ಇನ್ನು ರಾಗಿಗೆ ಬದಲಾಗಿ ಬೇರೆ ಬೆಳೆಗಳನ್ನು ಬಿತ್ತನೆ ಮಾಡಬೇಕು ಅಂತಕ್ಕಂಥ ಕಾದಿರುವ ರೈತರು ಅವರ ಆಯ್ಕೆಗಾಗಿ ತೊಗರಿಯನ್ನು ಬಿತ್ತನೆ ಮಾಡಲಿಕ್ಕೆ ಕಾಲ ಇದೆ. ಅದರಲ್ಲಿ ಮುಖ್ಯವಾಗಿ BRG 2 ಅಂತಕ್ಕಂಥ ತಳಿಯನ್ನು ಬಳಸ್ಬೋದು. ಅವರೆಯನ್ನು ಬಿತ್ತನೆ ಮಾಡಲಿಕ್ಕೆ ಅವರೇನಲ್ಲಿ HA3 ಮತ್ತು HA4 ಅಂತಕ್ಕಂಥ ತಳಿಗಳನ್ನು ಕೂಡ ಆಯ್ಕೆ ಮಾಡಿ ಬಿತ್ತನೆಯನ್ನು ಮಾಡ್ಬೋದು. ಇನ್ನು ಮೂರನೇದಾಗಿ ಅಲಸಂದಿ ಬೆಳೆಯನ್ನು ಬಿತ್ತನೆ ಮಾಡಲಿಕ್ಕೆ ಆಗಸ್ಟ್ ತಿಂಗಳಿನಲ್ಲಿ ಕಾಲಾವಕಾಶ ಇದೆ. ಅಲಸಂದಿನಲ್ಲಿ ಮುಖ್ಯವಾಗಿ KBC 1, KBC 2, IT 3856-9 ಅಂತಕ್ಕಂಥ ಅಲಸಂದಿ ತಳಿಗಳನ್ನು ಬಿತ್ತನೆಗೆ ಬಳಸ್ಬೋದು. ಇನ್ನು ಸೋಯಾ ಅವರೇನಲ್ಲಿ KHSB 2 ಮತ್ತು ಹಾರ್ಡಿ ಅಂತಕ್ಕಂಥ ತಳಿಗಳನ್ನು ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಬೋದು. ಇನ್ನು ಉದ್ದನ್ನು ಬಿತ್ತನೆ ಮಾಡಬೇಕಂತಕ್ಕಂಥ ರೈತರು ರಶ್ಮಿ ಅಂತಕ್ಕಂಥ ತಳಿಯನ್ನು ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಬೋದು. ಈಗ ಎಣ್ಣೆಕಾಳು ಬೆಳೆಗಳಲ್ಲಿ ಮುಖ್ಯವಾಗಿ
ಸೂರ್ಯಕಾಂತಿಯನ್ನು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡ್ಬೋದು. ಅದರಲ್ಲಿ ಮುಖ್ಯವಾದಂಥ ತಳಿಗಳು ಅಂತಂದರೆ KBSH 41, 42 ಮತ್ತು 44, 53 ಅಂತಕ್ಕಂಥ ಈ ಸೂರ್ಯಕಾಂತಿ ತಳಿಗಳನ್ನು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡ್ಬೋದು. ಇನ್ನು ಮೇವಿನ ಬೆಳೆಗಳನ್ನು ಕೂಡ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಕಾಲಾವಕಾಶ ಇದೆ. ಅದರಲ್ಲಿಯೂ ಮುಖ್ಯವಾಗಿ ಮೇವಿನ ಜೋಳ, ಮೇವಿನ ಮುಸ್ಕಿನ ಜೋಳ ಮತ್ತು ಮೇವಿನ ಸಜ್ಜೆಯನ್ನು ಕೂಡ ಆಗಸ್ಟ್ ತಿಂಗಳಲ್ಲಿ ಬೆಳೆಬೋದು. ಇನ್ನು ಮೇವಿನ ಜೋಳದಲ್ಲಿ ಮುಖ್ಯವಾದಂಥ ತಳಿಗಳು ಅಂತಂದರೆ JS 3, JS 20, ಪೂಸಾಚಾರಿ, MP ಚಾರಿ, ಸಲಬಾನಿ ಮತ್ತು ಪಯೋನಿಯರ್ ಹೈಬ್ರಿಡ್ ಅಂತಕ್ಕಂಥ ಈ ಮೇವಿನ ಜೋಳದ ತಳಿಗಳನ್ನು ಕೂಡ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡ್ಬೋದು. ಇನ್ನು ಮೇವಿನ ಮುಸ್ಕಿನ ಜೋಳದಲ್ಲಿ ಸೌತ್ ಆಫ್ರಿಕನ್ ಟಾಲ್ ಅಂತಕ್ಕಂಥ ತಳಿಯನ್ನು ಕೂಡ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡ್ಬೋದು. ಇನ್ನು ಮೇವಿನ ಸಜ್ಜೆಯಲ್ಲಿ ಮುಖ್ಯವಾಗಿ ದೀನಬಂಧು ಅಂತಕ್ಕಂಥ ತಳಿ, ಅದನ್ನು ನಾವು 48-A ಅಂತಕ್ಕಂಥ ಒಂದು ಹೆಸರಿನಲ್ಲಿಯೂ ಕೂಡ ಕರಿತಾ ಇದ್ದೇವೆ. ಈ ಒಂದು ತಳಿಯನ್ನು ಕೂಡ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡ್ಬೋದು. ಒಂದು ಪಕ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ಮಳೆಯಾದಲ್ಲಿ ಕೃಷಿಕರು ಪರ್ಯಾಯ ಬೆಳೆಗಳನ್ನು ಬೆಳೆಯಲು ಅವಕಾಶವಿದ್ದು ಸೂಕ್ತ ತಳಿಗಳ ಆಯ್ಕೆ ಅತ್ಯವಶ್ಯಕ. ಆಗಸ್ಟ್ ತಿಂಗಳಿನಲ್ಲಿ ಮಳೆ ಬರಲಿಲ್ಲ, ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಮಳೆ ಬಂತು. ಅಂಥ ಒಂದು ಪರಿಸ್ಥಿತಿನಲ್ಲಿಯೂ ಕೂಡ ಈ ಒಂದು ಪರ್ಯಾಯ ಬೆಳೆ ಯೋಜನೆಯಲ್ಲಿ ರಾಗಿಯನ್ನು ಬೆಳಿಬೇಕು ಅಂತಕ್ಕಂಥ ಇರುವ ರೈತರು ಕಡಿಮೆ ಅವಧಿನಲ್ಲಿ ಬರ್ತಕ್ಕಂಥ ರಾಗಿ ತಳಿಗಳಾದ GPU 48 ಮತ್ತು GPU 45 ಅಂತಕ್ಕಂಥ ಈ 95ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರ್ತಕ್ಕಂಥ ಕಡಿಮೆ ಅವಧಿಯ ರಾಗಿ ತಳಿಗಳನ್ನು ಬೆಳಿಬೋದು. ಇನ್ನು ರಾಗಿ ಬಿಟ್ಟು ಬೇರೆ ಬೆಳೆಗಳನ್ನು ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಬೇಕು ಅಂತಂದರೆ ಅದರಲ್ಲಿಯೂ ಮುಖ್ಯವಾಗಿ ಅವರೆನಲ್ಲಿ HA4 ಅಂತಕ್ಕಂಥ ತಳಿಯನ್ನು ಆಯ್ಕೆ ಮಾಡ್ಬೋದು. ಇನ್ನು ಹುರುಳಿಯನ್ನು ಬಿತ್ತನೆ ಮಾಡಲಿಕ್ಕೆ ಸೆಪ್ಟೆಂಬರ್ ತಿಂಗಳು ಸೂಕ್ತವಾದಂಥ ಕಾಲ ಇದೆ. ಅದರಲ್ಲಿಯೂ ಮುಖ್ಯವಾಗಿ KHB1 ಅಥವಾ PHG9 ಅಂತಕ್ಕಂಥ ತಳಿಯನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡ್ಬೋದು. ಇನ್ನು ಸೂರ್ಯಕಾಂತಿನೂ ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲೇ ಬಿತ್ತನೆ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ KBSH 41, 42, 44 ಮತ್ತು 53 ಅಂತಕ್ಕಂಥ ಈ ತಳಿಗಳನ್ನು ಬಳಸ್ಬೋದು. ಇನ್ನು ಹುಚ್ಚೆಳ್ಳನ್ನು ಕೂಡ ಬಿತ್ತನೆ ಮಾಡಲಿಕ್ಕೆ ಸೆಪ್ಟೆಂಬರ್ ತಿಂಗಳು ಸೂಕ್ತವಾದ ಕಾಲ ಇರೋದರಿಂದ ಹುಚ್ಚೆಳ್ಳಿನಲ್ಲಿ ಮುಖ್ಯವಾಗಿ KBN 1 ಮತ್ತು ನಂಬರ್ 71 ಅಂತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡ್ಬೋದು. ತಡವಾದ ಮುಂಗಾರು ಹಾಗೂ ಕೊರತೆ ಪರಿಸ್ಥಿತಿಯಲ್ಲಿಯೂ ಕೃಷಿಕರು ಸಿರಿಧಾನ್ಯಗಳನ್ನು ಯಶಸ್ವಿಯಾಗಿ ಬೆಳೆಯಬಹುದಾಗಿದ್ದು ಈ ಬೆಳೆಗಳಲ್ಲಿ ಸುಧಾರಿತ ತಳಿಗಳು ಲಭ್ಯ. ಈ ಸಿರಿಧಾನ್ಯಗಳಾದಂಥ ಸಾಮೆ, ನವಣೆ, ಆರ್ಕ, ಬರಗು, ಊದಲು ಈ ಒಂದು ಬೆಳೆಗಳನ್ನು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಬೋದು. ನವಣೆಯಲ್ಲಿ ಮುಖ್ಯವಾಗಿ RS 118 ಅಂತಕ್ಕಂಥ ತಳಿ ಮತ್ತು ಎರಡನೇದಾಗಿ K221-1 ಅಂತಕ್ಕಂಥ ತಳಿಯನ್ನು ಬಳಸ್ಬೋದು. ಇನ್ನು ಸಾಮೆನಲ್ಲಿ CO2 ಅಂತಕ್ಕಂಥ ತಳಿ ಮತ್ತು PRC 3 ಅಂತಕ್ಕಂಥ ತಳಿಯನ್ನು ಬಳಸ್ಬೋದು. ಇನ್ನು ನಾವು ಆರ್ಕವನ್ನು ತಗೊಂಡ್ರೆ PSC 1, JNK 354 ಮತ್ತು BRK 155 ಮತ್ತು GPUK 3 ಅಂತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡ್ಬೋದು. ಇದರ ಜೊತೆಗೆ ಊದಲು ಮತ್ತು ಬರಗನ್ನು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಬೋದು. ಮಳೆ ಕೊರತೆ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆಗಳ ಜೊತೆ ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸುವುದರಿಂದ ಹೆಚ್ಚಿನ ಅವಧಿಗೆ ಮಣ್ಣಿನ ತೇವಾಂಶ ಕಾಪಾಡುವ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಲಭ್ಯತೆಗೆ ಅನುಗುಣವಾಗಿ ಕೃಷಿ ಹೊಂಡಗಳಲ್ಲಿ ಸಂಗ್ರಹಿಸಿದ ನೀರನ್ನು ಬಳಸಿ ರಕ್ಷಣಾತ್ಮಕ ನೀರಾವರಿ ಮಾಡುವ ಮೂಲಕ ಬೆಳೆಗಳನ್ನು ಸಂರಕ್ಷಿಸಿಕೊಳ್ಳಬಹುದಾಗಿದೆ. ಜೂನ್ ತಿಂಗಳಿನಲ್ಲಿ ಮತ್ತು ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಂಥ ಬೆಳೆಗಳು ವಿವಿಧ ಹಂತಗಳಲ್ಲಿ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೇವೆ. ಈ ಬೆಳೆಗಳಲ್ಲಿ ಬರದ ಒಂದು ಪರಿಸ್ಥಿತಿ ಇದ್ದರೆ ಅಂಥ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಿ ಈ ಒಂದು ಬೆಳೆ ನಿರ್ವಹಣೆ ಕಾರ್ಯಕ್ರಮಗಳಾದಂಥ ಅಂತರ ಬೇಸಾಯವನ್ನು ಮಾಡಿ
ತೇವಾಂಶದ ನಷ್ಟವನ್ನು ಕಡಿಮೆ ಮಾಡಿ ತೇವಾಂಶವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಅಳವಡಿಸೋದು. ಇನ್ನು ಸಸ್ಯಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಅದನ್ನು ಮೇವಾಗಿ ಬಳಸೋದು ಅಥವಾ ಭೂಮಿಯ ಮೇಲೆ ಒದಿಕೆಯಾಗಿ ಬಳಸಿ ಈ ಒಂದು ತೇವಾಂಶದ ಸಂರಕ್ಷಣೆಯನ್ನು ಮಾಡೋದು. ಇನ್ನು ಕಳೆಗಳನ್ನು ಕಿತ್ಬಿಟ್ಟು ಆ ಕಳೆಗಳನ್ನು 2 ಸಾಲುಗಳ ಮಧ್ಯೆ ಈ ಒಂದು ಮೇಲ್ವೊದಿಕೆಯಾಗಿ ಅಥವಾ ಆಚ್ಛಾದನೆಯಾಗಿ ಬಳಸಿ ಆ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ತೇವಾಂಶವನ್ನು ಸಂರಕ್ಷಣೆ ಮಾಡ್ಬೋದು. ಇನ್ನು 2 ಸಾಲುಗಳ ಮಧ್ಯೆ ದೋಣಿ ಸಾಲನ್ನು ತೆಗೆಯೋದ್ರಿಂದ ಈ ಒಂದು ತೇವಾಂಶದ ರಕ್ಷಣೆಯನ್ನು ಮಾಡ್ಬೋದು. ಇನ್ನು 2% ಪೊಟ್ಯಾಷಿಯಂ ಕ್ಲೋರೈಡ್ ದ್ರಾವಣವನ್ನು ಈ ಬೆಳೆಗಳ ಮೇಲ್ಮೈಯಲ್ಲಿ ಸಿಂಪರಣೆ ಮಾಡೋದ್ರಿಂದಲೂ ಕೂಡ ಈ ಒಂದು 20 ರಿಂದ 25 ದಿನಗಳವರೆಗೆ ಬರವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಬೆಳೆಗಳಿಗೆ ಕೊಡಬಹುದು. ಇನ್ನು ಯಾವ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಈ ನೀರಿನ ಸೌಕರ್ಯ ಇದು, ಅದು ಕೃಷಿ ಹೊಂಡ ಇರ್ಬೋದು ಅಥವಾ ಕೊಳವೆ ಬಾವಿ ಇರ್ಬೋದು, ಆ ಒಂದು ಸೌಕರ್ಯಗಳಿಂದ ಈ ರಕ್ಷಣಾತ್ಮಕ ನೀರಾವರಿಯನ್ನು ಕೊಟ್ಟು ಕೂಡ ಬೆಳೆಯನ್ನು ರಕ್ಷಿಸ್ಬೋದು. ಇನ್ನು 2 ಸಾಲುಗಳ ಮಧ್ಯೆ ದೋಣಿ ಸಾಲನ್ನು ತೆಗೆಯೋದ್ರಿಂದ 2% ಪೊಟ್ಯಾಷಿಯಂ ದ್ರಾವಣವನ್ನು ಬೆಳೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬರದ ಒಂದು ತೊಂದರೆಯನ್ನು ಕಡಿಮೆ ಮಾಡ್ಬೋದು. ಇನ್ನು ಕೆಲವೊಂದು ಬೆಳೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ರಾಗಿನಲ್ಲಿ, ತೊಗರಿನಲ್ಲಿ, ಮೆಣಸಿನ ಕಾಯಿನಲ್ಲಿ ಈ ನೀರಿನ ಸೌಕರ್ಯ ಇರುವ ಕಡೆಗಳಲ್ಲಿ ಸಸಿ ಮಡಿಗಳಲ್ಲಿ ಸಸಿಯನ್ನು ಮಾಡಿಕೊಂಡಿದ್ದರೆ ಅಂಥ ಒಂದು ಸಸಿಗಳನ್ನು ಉಪಯೋಗಿಸ್ಕೊಂಡು ಆಗಸ್ಟ್ ತಿಂಗಳಿನಲ್ಲೇ ಮಳೆ ಬಂದರೆ ನಾಟಿಯಿಂದಲೂ ಕೂಡ ಈ ಒಂದು ಪರ್ಯಾಯ ಬೆಳೆ ಯೋಜನೆಯನ್ನು ಅಳವಡಿಸ್ಬೋದು. ಇನ್ನು ಮಳೆ ಬಂದ ನಂತರ ಯಾವ ಒಂದು ಬೆಳೆಗಳಲ್ಲಿ ಈ ಒಂದು ಸಾರಜನಕದ ಕೊರತೆ ಇದೆಯೋ ಅಂಥ ಒಂದು ಬೆಳೆಗಳಿಗೆ ಈ ಒಂದು ಯೂರಿಯಾದ ಮೂಲಕ ಮೇಲ್ಗೊಬ್ಬರವಾಗಿ ಸಾರಜನಕವನ್ನು ಕೊಟ್ಟು ಕೂಡ ಬೆಳೆಯನ್ನು ಕಾಪಾಡ್ಬೋದು. ಒಟ್ಟಾರೆ ಹೇಳಬೇಕು ಅಂದರೆ ಈ ಒಂದು ಪರ್ಯಾಯ ಬೆಳೆ ಯೋಜನೆಯಲ್ಲಿ ಬೆಳೆಯ ಒಂದು ಆಯ್ಕೆ, ಸೂಕ್ತ ಬೆಳೆಯ ಆಯ್ಕೆ ಮತ್ತು ಸೂಕ್ತ ತಳಿಯ ಆಯ್ಕೆ ಮತ್ತು ಈ ಒಂದು ಸೂಕ್ತವಾದಂಥ ಬೆಳೆ ನಿರ್ವಹಣಾ ಕಾರ್ಯಕ್ರಮವನ್ನು ಕಾಲಕ್ಕೆ ಸರಿಯಾಗಿ ಮಾಡಿದ್ದೇ ಆದರೆ ಈ ಒಂದು ಪರ್ಯಾಯ ಬೆಳೆ ಯೋಜನೆಯಿಂದ ಈ ಒಂದು ಬರದ ಛಾಯೆಯಲ್ಲಿಯೂ ಕೂಡ ಒಂದು ಉತ್ತಮವಾದ ಬೆಳೆಯನ್ನು, ಇಳುವರಿಯನ್ನು ಪಡೆಯಬಹುದು ಅಂತಕ್ಕಂಥ ವಿಚಾರ. ಒಟ್ಟಾರೆ ಮಳೆಯ ಅನಿಶ್ಚಿತತೆಯಿಂದ ಕೃಷಿಕರು ಕಂಗಾಲಾಗುವ ಬದಲು ಪರ್ಯಾಯ ಬೆಳೆ, ತಳಿಗಳ ಬಳಕೆ ಹಾಗೂ ಸೂಕ್ತ ಬೆಳೆ ನಿರ್ವಹಣಾ ವಿಧಾನಗಳನ್ನು ಅನುಸರಿಸುವ ಮೂಲಕ ನಷ್ಟದ ಪ್ರಮಾಣವನ್ನು ತಗ್ಗಿಸಬಹುದಾಗಿದೆ. ಅಲಂಕಾರಿಕ ಹೂವಿನ ಕೃಷಿ ಅತ್ಯಂತ ಲಾಭದಾಯಕವೆಂದೇ ಪರಿಗಣಿಸಲ್ಪಡುತ್ತಿದ್ದು, ಹೆಚ್ಚೆಚ್ಚು ರೈತ ಬಾಂಧವರು ಪಾಲಿಹೌಸ್ನಲ್ಲಿ ಜರ್ಬೆರಾ, ಕಾರ್ನೇಷನ್ನಂತಹ ವಿವಿಧ ಹೂವಿನ ಕೃಷಿ ಕೈಗೊಳ್ಳುವತ್ತ ಒಲವು ತೋರುತ್ತಿದ್ದಾರೆ. ಆದರೆ ಪಾಲಿಹೌಸ್ನಲ್ಲಿ ಬೆಳೆಯುವ ಹೂವಿನ ಬೆಳೆಗಾಗಲಿ ಇಲ್ಲವೇ ತರಕಾರಿಗಾಗಲಿ ಜಂತು ಹುಳುವಿನ ಬಾಧೆ ಕಂಡುಬರುವುದು ಸಾಮಾನ್ಯ. ಜರ್ಬೆರಾ ಕ್ರಾಪು, ಆಮೇಲೆ ಕಾರ್ನೇಷನ್ಸು ಈ ಥರ ಪಾಲಿ ಹೌಸಸ್ನಲ್ಲಿ ಬೆಳೆಯುವಾಗ ರೈತರಿಗೂ ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ದುಂಡ ಹುಳ, ಜಂತು ಹುಳ ಅಂತ ಹೇಳ್ತೀವಿ ನಾವು, ನೆಮಟೋಡ್ಸ್ ಅಂತ. ಈ ನೆಮಟೋಡ್ಸ್ ಪ್ರಾಬ್ಲಮ್ಸು ತುಂಬ ಇದೆ. ಈ ಪಾಲಿ ಹೌಸಸ್ನಲ್ಲಿ ಜರ್ಬೆರಾ ಮೇಲೆ, ಕಾರ್ನೇಷನ್ಸ್ ಮೇಲೆ ಈ ನೆಮಟೋಡ್ಸ್ ಬೆಳವಣಿಗೆ ಡೆವಲಪ್ಮೆಂಟ್ ತುಂಬ ಫಾಸ್ಟಾಗಿರ್ತದೆ ಆ್ಯಕ್ಚುಲಿ. ಅದಕ್ಕೆ ಒಂದು 6 ತಿಂಗಳ ಇಲ್ಲ ಅಂದರೆ ಒಂದು 10 ತಿಂಗಳಲ್ಲಿ ಕ್ರಾಪು ಎಲ್ಲ ಹಾಳಾಗ್ಬಿಟ್ಟು ರೈತರಿಗೂ ಲಾಭ ಬರ್ತಾ ಇಲ್ಲ, ಫ್ಲವರ್ಸ್ ಬರ್ತಾ ಇಲ್ಲ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಇದ್ರ ಮೇಲೆ ಬಂಡವಾಳ ಜಾಸ್ತಿ ಆಗ್ತಾ ಇದ್ದಾರೆ, ಬಟ್ ದೆನ್ ಅವ್ರಿಗೆ ಲಾಭ ಬರ್ತಾ ಇಲ್ಲ. ಇದರ ನಿರ್ವಹಣೆಗಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಒಂದು ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. 15 ದಿನ ನೆರಳಲ್ಲಿ ಸಂಸ್ಕರಿಸಿದ ಎರೆಹುಳು ಗೊಬ್ಬರ, ಬೇವಿನ ಹಿಂಡಿ ಮತ್ತು ಶಿಫಾರಿತ ಶಿಲೀಂಧ್ರಗಳ ಮಿಶ್ರಣವನ್ನು ಜರ್ಬೆರಾ ಹೂವನ್ನು ನಾಟಿ ಮಾಡುವ ಮೊದಲು ಬೆಡ್ ತಯಾರಿ ಸಮಯದಲ್ಲಿ ಬಳಸಬೇಕು.
ನಂತರ ತಿಂಗಳಿಗೊಮ್ಮೆ ನಿಗದಿತ ಪ್ರಮಾಣದಲ್ಲಿ ಇದೇ ಮಿಶ್ರಣವನ್ನು ಬೆಳೆಗೆ ನೀಡುವುದರಿಂದ ಸಮರ್ಥವಾಗಿ ಜಂತುಹುಳು ನಿರ್ವಹಣೆ ಮಾಡಲು ಸಾಧ್ಯ. ವರ್ಮಿ ಕಂಪೋಸ್ಟು ಎರೆಹುಳ ಗೊಬ್ಬರ ಅಂತ ಹೇಳ್ತೀವಿ ನಾವು, ಅದು ಒಂದು 3 ಟನ್ನು. ಬೇವಿನ ಹಿಂಡಿ ನೀಮ್ ಕೇಕ್ ಅಂತ ಹೇಳ್ತೀರಾ, ಸೊ ಇದು 1 ಟನ್ನು. ಇದು ಮಿಕ್ಸ್ ಮಾಡಿಕೊಂಡು ನೆರನಲ್ಲೇ ಇಟ್ಕೊಂಡು ಇದರಲ್ಲಿ ಒಂದು 20 kg ಸೂಡೋಮೋನಾಸು, 20 kg ಟ್ರೈಕೋಡರ್ಮಾ, 20 kg ಪ್ಯಾಸಿಲೋಮೈಸಿಸ್ ಲ್ಯಾಸಿನಸ್. ಈ ಪ್ಯಾಸಿಲೋಮೈಸಿಸ್ ಲ್ಯಾಸಿನಸ್ ಅನ್ನೋದು ಇದು ಒಳ್ಳೆ ಶಿಲೀಂಧ್ರ, ನೆಮಟೋಡ್ ಹತೋಟಿ ಮಾಡೋಕ್ಕೆ ತುಂಬ ಒಳ್ಳೆ ಉಪಯೋಗ ಆಗ್ತದೆ. ಆ್ಯಕ್ಚುಲಿ ಬಯೋನೆಮ್ಯಾಟಿಸೈಡ್ ಅಂತ ಹೇಳ್ತೀವಿ. ಪ್ಯಾಸಿಲೋಮೈಸಿಸ್ ಲ್ಯಾಸಿನಸ್ಸು ಬಯೋನೆಮ್ಯಾಟಿಸೈಡ್ ಅಂತ ಹೇಳ್ತೀವಿ. ಈ ಟ್ರೈಕೋಡರ್ಮಾ ಹಾರ್ಜಿಯಾ ನಾವು ಕೆಟ್ಟು ಶಿಲೀಂಧ್ರ ಹತೋಟಿ ಮಾಡೋದಕ್ಕೆ ಇದು ತುಂಬ ಒಳ್ಳೆಯದು. ಸೂಡೋಮೋನಾಸ್ ಫ್ಲೋರೋಸೆನ್ಸು ಕೆಟ್ಟು ಬ್ಯಾಕ್ಟೀರಿಯಾ ಹತೋಟಿ ಮಾಡೋದಕ್ಕೆ ತುಂಬ ಒಳ್ಳೆಯದು. ಸೊ ಈ ಥರ ನಾವೇನು ಮಾಡ್ತೇವೆ ಅಂದರೆ ಟ್ರೈಕೋಡರ್ಮಾ, ಸೂಡೋಮೋನಾಸು, ಪ್ಯಾಸಿಲೋಮೈಸಿಸು ಒಂದು ಬಯೋನೆಮ್ಯಾಟಿಸೈಡು, ಬಯೋಪೆಸ್ಟಿಸೈಡು, ಬಯೋಬ್ಯಾಕ್ಟೀರಿಸೈಡು, ಬಯೋಫಂಗಿಸೈಡು ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈ ವರ್ಮಿ ಕಾಂಪೋಸ್ಟು ನೀಮ್ ಕೇಕ್ನಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಸೊ ರೈತರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಒಂದು ನೆರಳಿನಲ್ಲಿ ಇದೆಲ್ಲ ಇಟ್ಕೊಂಡು ತೇವಾಂಶ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಒಂದು 15 ದಿವಸ ಇಲ್ಲಾಂದರೆ ಒಂದು ತಿಂಗಳು ಹಾಗೆ ಬಿಟ್ಟುಬಿಟ್ರೆ ಒಳ್ಳೆ 4 ಟನ್ನು ಒಳ್ಳೆ ಜೀವಾಣುಗಳು ಅದರಲ್ಲಿ ಡೆವಲಪ್ ಆಗ್ತವೆ. ಆ್ಯಕ್ಚುಲಿ ಇದು ತೊಗೊಂಡು ಇದು ಒಂದು ಅರ್ಧ ಕಿಲೋ 500 ಗ್ರಾಮು ಒಂದು ಸ್ಕ್ವೇರ್ ಮೀಟ್ರಿಗೂ ಆಗಬೇಕು. ಬೆಡ್ ತಯಾರು ಮಾಡುವಾಗ ಇದು ಒಂದು ಹಾಕಬೇಕು. ಇದು ಕಂಪಲ್ಸರಿಯಾಗಿ ಹಾಕಬೇಕು ಮುಂಚೆ ರೆಡಿ ಮಾಡುವಾಗ. ಆಮೇಲೆ ನಾಟಿ ಮಾಡಬೇಕು. ಸೊ ನಾಟಿ ಮಾಡಿದ ತಕ್ಷಣ ಒಂದು ತಿಂಗಳು ಅದು ಹಾಕೋದು ಅವಶ್ಯಕತೆ ಇಲ್ಲ. ಆಮೇಲೆ ಪ್ರತಿಯೊಂದು ತಿಂಗಳಿಗೆ ಒಂದು ಸಲ ಈ ವರ್ಮಿ ಕಂಪೋಸ್ಟು, ಬೇವಿನ ಹಿಂಡಿ, ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪ್ಯಾಸಿಲೋಮೈಸಿಸ್ ಮಿಕ್ಸ್ ಮಾಡಿರೋದು ಒಂದು 100 ಗ್ರಾಮು ಅಲ್ಲಿ ಹಾಕಬೇಕು. ಒಂದು ಸ್ಕ್ವೇರ್ ಕಿಲೋಮೀಟ್ರಿಗೂ ಹಾಕಬೇಕು. ಇಲ್ಲಾಂದರೆ ಇದು ಫಿಲ್ಟರ್ ಮಾಡಿಬಿಟ್ಟು ಡ್ರಿಪ್ ಪೂರ್ವಕ ನಾವು ಪ್ರತಿ 1 ವಾರನೂ ಇದು ಕಲಿಸ್ಬೋದು. ಇದು ಫಿಲ್ಟರ್ ಮಾಡಿಬಿಟ್ಟು ಸ್ಪ್ರೇನೂ ಮಾಡ್ಬೋದು. ಡ್ರೆಂಚಿಂಗ್ ಮಾಡಬೇಕು. ಡ್ರೆಂಚಿಂಗ್ ಮಾಡಬೇಕಂದ್ರೆ ಒಂದು 2 ಲೀಟ್ರ್ ನಾವು ಒಂದು ಸ್ಕ್ವೇರ್ ಮೀಟ್ರಿಗೂ ನಾವು ಹಾಕಬೇಕು. ಈ ಟೆಕ್ನಾಲಜಿ ಉಪಯೋಗಿಸ್ತಾ ಇದ್ದರೆ ಇಲ್ಲಿ ಈ ಫಾರ್ಮ್ದಲ್ಲಿ ಇವರಿಗೆಲ್ಲ ತುಂಬ ಒಳ್ಳೆ ನೆಮಟೋಡ್ಸು ಹತೋಟಿ ಆಗಿದೆ, ಕಂಟ್ರೋಲ್ ಆಗಿದೆ. ಮ್ಯಾನೇಜ್ಮೆಂಟ್ ಆಫ್ ನೆಮಟೋಡ್ಸು is possible in a wonderful manner in the country, in all the poly houses in this particular manner. IIHR ಅವರ ಹೊಸ ತಂತ್ರಜ್ಞಾನ ಬಳಸಿ ಜಂತು ಹುಳುಗಳ ಹತೋಟಿ ಕ್ರಮ ಕೈಗೊಳ್ಳುವುದರಿಂದ ಉತ್ಪಾದನಾ ವೆಚ್ಚ ತಗ್ಗಿ ಗುಣಮಟ್ಟದ ಬೆಳೆ ಪಡೆಯಬಹುದು ಹಾಗೂ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಕೆಮಿಕಲ್ಸ್ ಯೂಸ್ ಮಾಡಿದರೂ ನೆಮಟೋಡ್ಸು ಹತೋಟಿ ಆಗ್ತಾ ಇಲ್ಲ. ಅದಕ್ಕೆ ನಾವೇನೆಂದರೆ ಈ ನೆಮಟೋಡ್ಸ್ ಕಂಟ್ರೋಲ್ ಮಾಡೋಕ್ಕೆ ಬಯೋನೆಮ್ಯಾಟಿಸೈಡ್, ಪ್ಯಾಸಿಲೋಮೈಸಿಸ್ ಲ್ಯಾಸಿನಸ್, ಪೊಕೋನಿಯಾ ಕ್ಲಾಮ್ಡೆಸ್ಪೋರಿಯಾ ಅಂತ ಈ ಒಳ್ಳೆ ಜೀವಾಣು ಒಳ್ಳೆ ಶಿಲೀಂಧ್ರ ಟೆಕ್ನಾಲಜಿ ನಾವು ಡೆವಲಪ್ ಮಾಡಿದ್ದೀವಿ. ಸೊ ಇದು ಉಪಯೋಗಿಸಿದ್ರೆ ತುಂಬ ಒಳ್ಳೆ ಇಳುವರಿ ಬರ್ತದೆ. ಪಾಲಿ ಹೌಸ್ದಲ್ಲಿ ಇವಾಗ ಜೆರ್ಬೆರಾ, ಕಾರ್ನೇಷನ್ಸು ತುಂಬ ಬೆಳೀತಾ ಇದ್ದಾರೆ. ಕಾರ್ನೇಷನ್ಸ್ನಲ್ಲಿ ಇದೇ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಜೆರ್ಬರದಲ್ಲಿ ಇದೇ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಜಿಪ್ಸೋಫಿಲಿಯಾದಲ್ಲಿ ನೆಮಟೋಡ್ ಪ್ರಾಬ್ಲಮ್ಸ್ ಜಾಸ್ತಿ ಇಲ್ಲ, ಬಟ್ ಇದು ಉಪಯೋಗಿಸಿದ್ರೆ ಒಳ್ಳೆ ಇಳುವರಿ ಬರ್ತಾ ಇದೆ, ಕ್ವಾಲಿಟಿ ಚೆನ್ನಾಗಿ ಆಗ್ತಾ ಇದೆ, ಕಾಸ್ಟ್ ಆಫ್ ಪ್ರೊಡಕ್ಷನು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಈ ಥರ ಪಾಲಿ ಹೌಸ್ನಲ್ಲಿ ಎ ಕ್ರಾಪ್ ತೊಗೊಂಡಿದ್ರು ಈ ಟೆಕ್ನಾಲಜಿ ಉಪಯೋಗಿಸಬಹುದು. ತುಂಬ ಒಳ್ಳೆಯದು, ತುಂಬ ಲಾಭ ಬರುತ್ತದೆ. ಆ್ಯಕ್ಚುಲಿ ಕೆಮಿಕಲ್ಸ್ನ ಉಪಯೋಗಿಸಿ ಈ ವಾಟರ್ ಪೊಲ್ಯೂಷನ್ನು ಜಾಸ್ತಿ ಆಗ್ತಾಯಿದೆ, ವಾಟರ್ನಲ್ಲಿ ಕೆಮಿಕಲ್ ರೆಸಿಡ್ಯೂಸು ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಒಂದು ಥರ ಇದು ದೇಶಕ್ಕೂ, ಸೊಸೈಟಿಗೆ, ಸಂಘಕ್ಕೂ, ನಾವು ಕನ್ಸ್ಯೂಮರ್ಗೂ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ನಾವು ಕೊಡ್ಬೋದು. ಜೈವಿಕ ಕೀಟನಾಶಕ ಉಪಯೋಗಿಸಿ ತುಂಬ ಲಾಭ ಪಡಿಬೋದು.